ಮತ್ತೆ ನಮ್ಮ ಏನು ಚುಂಚನಗಿರಿ ಮಠವನ್ನು ರಕ್ಷಣೆ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ, ನಮ್ಮ ಸಮಾಜಕ್ಕೋಸ್ಕರ ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿ ದಿವಂಗತ ಕೆ.ಎಚ್. ರಾಮಯ್ಯನವರು. ನಾವು ಈ ಸಂಸ್ಥೆನ ಪ್ರಾರಂಭ ಮಾಡಿದಾಗಿಂದಲೂ ಕೆ.ಎಚ್. ರಾಮಯ್ಯ ಅವರ ಸಮಾಧಿಗೆ ಪೂಜೆ ಮಾಡಿಕೊಂಡು ಅವರ ಕಾರ್ಯಕ್ರಮವನ್ನು ಅಲ್ಲೇ ಮಾಡ್ತಾ ಮತ್ತೆ ಇನ್ನೊಂದು ಯಾವುದಾದ್ರೂ ಹಾಲಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆದರೆ ಈ ವರ್ಷ ಮಾತ್ರ ನಾವು ನಮ್ಮದು ಈ ಎರಡೂ ಕಾರ್ಯಕ್ರಮನ ಒಟ್ಟಿಗೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮದಲ್ಲಿ ಬದಲಾವಣೆ ಮಾಡ್ಕೊಂಡು 12ನೇ ತಾರೀಕು ಮಾಡ್ದೇನೆ ಇವತ್ತು ಮಾಡ್ತಾ ಇರೋವಂಥದ್ದು. ಈ ಕಾರ್ಯಕ್ರಮದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಏನು ಒಕ್ಕಲಿಗರ ವಿಕಾಸ ವೇದಿಕೆಯಿಂದ. ಅದರಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಒಕ್ಕಲಿಗರಿಗೆ ಮಾತ್ರ ಸೀಮಿತವಾಗಿ ಮಾಡ್ತಿದ್ದೀವಿ. ಇಷ್ಟು ವರ್ಷ ನಾವು ಒಕ್ಕಲಿಗರಿಗೆ ಸೀಮಿತವಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ನಾವು ವಿಕಾಸಶ್ರೀ ಪ್ರಶಸ್ತಿಗಳನ್ನ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಬಾಲ ವಿಕಾಸಶ್ರೀ, ಯುವಕರಿಗೆ ಯುವ ವಿಕಾಸಶ್ರೀ ಮತ್ತು ದೊಡ್ಡವರು ಸಾಧಕರಿಗೆ ವಿಕಾಸಶ್ರೀ ಪ್ರಶಸ್ತಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಂದಿರೋವಂಥವ್ರು ಎಲ್ಲರೂ ಸಾಧಕರು, ಎಲ್ಲರೂ ಸಾಧಕರು, ಕೃಷಿ ಸಾಧಕರೇ ಹೆಚ್ಚು ಜನ ಇದ್ದಾರೆ. ಹಾಗಾಗಿ ನಮಗೆ ತುಂಬ ಹೆಮ್ಮೆ ಸಂತೋಷದ ವಿಷಯ. ಇವತ್ತಿನ ನಮ್ಮ ಗಟ್ಟಿ ಜನರು, ನಮ್ಮ ಒಕ್ಕಲಿಗರಲ್ಲಿ ಸಾಧಕರಲ್ಲಿ ಗಟ್ಟಿ ಜನರು ನಮ್ಮ ಎದುರಿಗೆ ಕೂತಿದ್ದಾರೆ. ನಾವೆಲ್ಲರೂ ನಿಮ್ಮ ಎದುರಿಗಿದ್ದೀವಿ. ಈಗ ನಾನು ನಮ್ಮ ಅತಿಥಿ ಗಣ್ಯರನ್ನೆಲ್ಲ ಸ್ವಾಗತ ಮಾಡೋವಂಥದ್ದು ಸಮಯ. ಮೊದಲಿಗೆ ನಾನು ನಮ್ಮ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷರಾದಂಥ ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರು, ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಬೆಂಬಲವಾಗಿ ಬೆನ್ನೆಲುಬಾಗಿರುವಂಥ ರಾಮು ಸರ್ಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಕೆ.ಆರ್.ಪೇಟೆ ಪಟ್ಟಣದ ಪ್ರಮುಖರಲ್ಲೊಬ್ಬರಾಗಿರುವಂಥ ಶ್ರೀಯುತ ಕಾಳೇಗೌಡರು, ಅವ್ರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂಥ ನಮ್ಮ ಮಡ್ಡಿಕೆರೆ ಗೋಪಾಲ್ ಸರ್, ಅವ್ರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಪ್ರಥಮ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ MS ತೇಜ್ ಕುಮಾರ್ ಅವರು ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬನ್ನೂರು ಹೋಬಳಿಯ ಯಾಚನಹಳ್ಳಿಯವರಾದಂಥ ಹೇಮಂತ್ ಕುಮಾರ್ ಅವ್ರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೆಯೇ ನಂತರ ಇರುವಂಥವರು ಶ್ರೀನಿವಾಸ್ ಅವರು, ಬೇರೆ ಬೇರೆ ಥರ ಮಲ್ಟಿ ಟ್ಯಾಲೆಂಟೆಡ್ ಒಂದು ಪರ್ಸನ್ನು ರಾಮನಗರದಿಂದ ಬಂದಿದ್ದಾರೆ. ಶ್ರೀನಿವಾಸ್ ಅವರು, ಅವ್ರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸುಶೀಲಾ ನಂಜಪ್ಪ ಅವರು ಈಗ ಮೈಸೂರಿನ ಪ್ರತಿಷ್ಠಿತ ಮಹಿಳಾ ಬ್ಯಾಂಕ್ದು ಅಧ್ಯಕ್ಷರಾಗಿದ್ದರು ಕಳೆದ ಅವಧಿಯಲ್ಲಿ. ಈ ಅವಧಿನಲ್ಲಿ ನಿರ್ದೇಶಕರಾಗಿದ್ದಾರೆ. ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದ ಖಜಾಂಚಿಯಾಗಿದ್ದಾರೆ. ಅವ್ರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಈ ದಿನ ಏನು ನಾವು ಬೆಳಗ್ಗೆ ಪದ್ಮಭೂಷಣ ಯಶೋಧರ್ಮ ದಾಸಪ್ಪ ಪ್ರಶಸ್ತಿನ ಕೊಟ್ವಿ, ಅದರಲ್ಲಿ ಪ್ರಶಸ್ತಿ ಪುರಸ್ಕೃತರು ಮೇಡಮ್ ಅವರು. ಎಲ್ಲರಿಗೂ ನಮಸ್ಕಾರ. ಸ್ವಾಮೀಜಿಯವರು ತುರ್ತು ಎಲ್ಲ ಹೋಗಬೇಕಾಗಿರೋದ್ರಿಂದ ಹೆಚ್ಚು ನಾನು ಮಾತಾಡಲಿಕ್ಕಲ್ಲ, ಸ್ವಾಮೀಜಿಯವರು ಮಾತಾಡ್ತಾರೆ. ಹಾಗಾಗಿ ಬಂದಿರೋದಕ್ಕೆ ಕೆಲವು ನಿಮಿಷಗಳು ಮಾತಾಡ್ತೇನೆ. ವೇದಿಕೆಯಲ್ಲಿ ಇರ್ತಕ್ಕಂತಹ ಕೆಂಗೇರಿ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಮಠಾಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಗಳಿಗೆ ಪಾದಾನಗಳನ್ನು ನಿರ್ಮಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಒಕ್ಕಲಿಗರ ವೇದಿಕೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ H.K. ರಾಮು ಅವರೇ, ಅಧ್ಯಕ್ಷರಾದಂತಹ ಮೇಡಮ್ ಯಮುನಾ ಅವರೇ, ಹಾಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥ ಮಡ್ಡಿಕೆರೆ ಗೋಪಾಲ್ ಅವರೇ, ಹಾಗೆಯೇ ಗ್ರ್ಯಾಂಡ್ ಮಾಸ್ಟರ್ ಆಗಿರತಕ್ಕಂತಹ ತೇಜಕುಮಾರ್ ಅವರೇ, ಹಾಗೆ ಕುಂಟೇಗೌಡರೆ, ಹೇಮಂತ್ ಕುಮಾರ್ ಅವರೇ, ಶ್ರೀನಿವಾಸ್ ಅವರೇ, ಸುಶೀಲಾ ನಂಜಪ್ಪ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಮುಂಭಾಗ ಇರ್ತಕ್ಕಂಥ ಬಂಧುಗಳು, ನಿಮಗೆಲ್ಲ ಗೊತ್ತಿದೆ. ಇವತ್ತು ಮುಖ್ಯವಾಗಿ ನಾವು ಕೆ.ಎಚ್. ರಾಮಯ್ಯನವರನ್ನು ಕುರಿತು ಇಲ್ಲಿ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕೆ.ಎಚ್. ರಾಮಯ್ಯನವರು ಬಗ್ಗೆ ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ. ಅದನ್ನು ಸಂಕ್ಷಿಪ್ತವಾಗಿ ಹೇಳಿಕೋದ್ರೂ ಕಷ್ಟ ಆಗುತ್ತೆ. ಆದರೂ ಕೂಡ ಕೆಲವು ಮಾತುಗಳನ್ನ ಹೇಳ್ತಾನೆ. ಸಾಕಷ್ಟು ಜನ ಸಮಾಜದಲ್ಲಿ ಕೆಲಸವನ್ನು ಮಾಡಿರ್ತಾರೆ. ಅವರನ್ನು ನೆನ್ಕೊಳ್ತಕ್ಕಂತಹ ಒಂದು ಕೆಲಸ ಇದೆಯಲ್ಲ, ಅದು ದೊಡ್ಡದಾದ ಕೆಲಸ.
ಸಮಾಜದಲ್ಲಿ ಉತ್ತಮವಾದ ಒಳ್ಳೆಯ ಕೆಲಸವನ್ನು ಯಾರ್ಯಾರು ಮಾಡಿರ್ತಾರೋ ಅವರನ್ನು ನೆನೆಕೊಂಡು ಈ ಥರ ಮುಂದಿನ ಜನಾಂಗಕ್ಕೆ ಅವರನ್ನು ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನು ಮೇಡಮ್ ಅವರು ಮಾಡ್ತಾಯಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಕೆ ಎಚ್ ರಾಮಯ್ಯನವರು ಮೂಲತಃ ಬೆಂಗಳೂರಿನ ಬಳಪೇಟೆಯಲ್ಲಿ ಹುಟ್ಟಿದವರು. ಆದರೆ ಮೂಲತಃ ಅವರು ದೊಡ್ಡಬಳ್ಳಾಪುರದ ದೊಡ್ಡಬಳ್ಳಾಪುರ ಮೂಲ ಅವರು ದೊಡ್ಡಬಳ್ಳಾಪುರ. ಆ ನಂತರ ಹೆಚ್ಚು ಸೇವೆಯನ್ನು ಅವರು ಕೆಲಸವನ್ನು ಮಾಡಿದ್ದು ಮೈಸೂರು ಭಾಗದಲ್ಲಿ ಕೆಲಸವನ್ನು ಮಾಡ್ತಾರೆ. 1879 ಜುಲೈ 12 ಅವರು ಜನಿಸ್ತಾರೆ. ಹಾಗೆ ಜನಿಸಿದ ನಂತರ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಲಂಡನ್ ಸ್ಕೂಲ್ ಆಫ್ ಲಾದಲ್ಲಿ ಅವರು ಲಾವನ್ನು ಮಾಡ್ತಾರೆ. ಅಲ್ಲಿಂದ ಬಂದು ಅವರ ಸೇವೆಯನ್ನು ಮೈಸೂರು ರಾಜರ ನಾಲ್ವಡಿ ಒಡೆಯರ್ ಕಾಲದಲ್ಲಿ ಅವರ ಸೇವೆ ಆರಂಭ ಆಗುತ್ತದೆ. ಅವರ ಬುದ್ಧಿವಂತಿಕೆ, ಚಾಣಾಕ್ಷತನವನ್ನು ಎಲ್ಲವನ್ನು ಮೆಚ್ಚಿದಂತಹ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರಿಗೆ ಉತ್ತಮವಾದ ಅವಕಾಶವನ್ನು ಕೊಡಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಕೆಲವು ವರ್ಗದವರು ಅವರಿಗೆ ಅವಕಾಶವನ್ನು ಕೊಡದೇ ಇದ್ದಾಗ ಅವರು ತಮ್ಮದೇ ಆದ ಚಾಣಾಕ್ಷತನದಿಂದ ಅವರಿಗೆ ಆ ಒಂದೊಂದು ಒಳ್ಳೆಯ ಅವಕಾಶಗಳು ಲಭಿಸ್ತದೆ. ಜೊತೆಗೆ ಶ್ರೀ ನರಸಿಂಹರಾಜ ಒಡೆಯರ್ ಅವರ ತಮ್ಮ ಇದ್ದಾಗ ಅವರು ಈ ದೇಶದ ಬಗ್ಗೆ, ಸಮಾಜದ ಬಗ್ಗೆ ಒಂದು ಬದಲಾವಣೆ ತರಲಿಕ್ಕೆ ನಾಲ್ವಡಿ ಕೃಷ್ಣರಾಜವರು ಪ್ರಯತ್ನಿಸಿದ್ದಾಗ ಇವರು ಕೆಲವು ಸಲಹೆಗಳನ್ನ ಕೊಡ್ತಾರೆ. ರಾಷ್ಟ್ರದಲ್ಲಿ ಕೈಗಾರಿಕಾ ಪ್ರಗತಿ ಆಗಬೇಕು, ಕೃಷಿ ಪ್ರಗತಿ ಆಗಬೇಕು, ಮತ್ತು ಒಂದು ವರ್ಗವನ್ನು ಬಿಟ್ಟು, ಬ್ರಾಹ್ಮಣರನ್ನು ಬಿಟ್ಟು ಇತರ ವರ್ಗದವರಿಗೆ ಸರಿಯಾದ ಅವಕಾಶಗಳು ಲಭ್ಯ ಆಗ್ತಾ ಇಲ್ಲ, ಅವರಿಗೆಲ್ಲ ಅವಕಾಶಗಳು ಲಭ್ಯವಾಗಬೇಕು, ಎಲ್ಲ ವರ್ಗದ ಜನರನ್ನು ನಾವು ಮೇಲೆತ್ತಬೇಕು ಅನ್ನುವ ಒಂದು ಸಲಹೆಯನ್ನು ನೀಡಿದಾಗ ಇವರನ್ನು ವಿದೇಶಕ್ಕೆ ಅಧ್ಯಯನಕ್ಕೆ ಕಳಿಸ್ತಾರೆ. ಅಧ್ಯಯನ ಮಾಡಿದಾಗ ಶ್ರೀ ನರಸಿಂಹರಾಜ ಒಡೆಯರ್ ಅವರ ಜೊತೆಯಲ್ಲಿ ಅಧ್ಯಯನ ಮಾಡ್ಕೊ ಬರ್ತಾರೆ. ಅವರ ಆಪ್ತ ಕಾರ್ಯದರ್ಶಿಯಾಗಿ ನೇಮಕ ಮಾಡಿರ್ತಾರೆ. ಬಂದು ಸಲಹೆಯನ್ನು ಕೊಡ್ತಾರೆ. ಸಲಹೆ ಕೊಟ್ಟಾಗ ಇವರನ್ನು ರಾಜ್ಯದ ಸಹಕಾರ ಇಲಾಖೆಯ ಮುಖ್ಯ ಅಧಿಕಾರಿಯಾಗಿ ನೇಮಕ ಮಾಡ್ತಾರೆ. ಆ ಸಹಕಾರ ಇಲಾಖೆಯ ಅಧಿಕಾರಿಯಾಗಿ ನೇಮಕ ಮಾಡಿದಾಗ ಮೈಸೂರು ಭಾಗ ಸೇರಿದಂತೆ ಎಲ್ಲ ಭಾಗದಲ್ಲಿಯೂ ಕೂಡ ಸಹಕಾರ ತತ್ವದ ಆಧಾರದ ಮೇಲೆ ಕೃಷಿ, ಕೈಗಾರಿಕೆ, ಬೇರೆ ಬೇರೆ ಚಟುವಟಿಕೆಗಳನ್ನು ಅವರು ಅಭಿವೃದ್ಧಿಪಡಿಸ್ತಾರೆ. ಹಾಗಾಗಿ ಈ ಭಾಗದಲ್ಲಿ ಸಹಕಾರ ಚಟುವಟಿಕೆ ಹೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ಕೆ ಎಚ್ ರಾಮಯ್ಯನವರ ಕೊಡುಗೆ ಇದೆ. ಬೆಂಗಳೂರಿನ ಪ್ರಮುಖ ಭಾಗದಲ್ಲಿ ಮಹಾರಾಜರಿಗೆ ಹೇಳಿ 12 ಎಕರೆ 7 ಕುಂಟೆ ಜಾಗವನ್ನು ಒಕ್ಕಲಿಗರ ಸಂಘಕ್ಕೆ ಕೊಡಿಸ್ತಾರೆ. ಒಕ್ಕಲಿಗರ ಸಂಘ ಇವತ್ತೇನಾದರೂ ಅಸ್ತಿತ್ವ ಬೆಂಗಳೂರಿನಲ್ಲಿ ಕಂಡಿದೆ ಅಂದರೆ ಅದಕ್ಕೆ ಕೊಡುಗೆ ಕೆ ಎಚ್ ರಾಮಯ್ಯನವರು. ಅವರನ್ನು ನಾವು ಇವತ್ತು ನೆನ್ಕೋಬೇಕು. ಹಾಗಾಗಿ ಅವರು ಹೇಳ್ತಾರೆ, ಬೆಂಗಳೂರಲ್ಲ ಎಲ್ಲ ಕಡೆ ಕೂಡ ಒಕ್ಕಲಿಗ ಪ್ರಮುಖರು ಅಲ್ಲಲ್ಲೇ ವಿದ್ಯಾರ್ಥಿ ನಿಲಯಗಳನ್ನು ತೆರಿಬೇಕು, ಬಡವರಿಗೆ ಹೆಚ್ಚು ಅವಕಾಶಗಳನ್ನು ಕಲ್ಪಿಸಬೇಕು, ಬಡ ವಿದ್ಯಾರ್ಥಿಗಳಿಗೆ ಉಚಿತವಾದ ಸೇವೆಯನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಮೈಸೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಹಲವಾರು ವಿದ್ಯಾರ್ಥಿ ನಿಲಯಗಳನ್ನು ತೆರಲಿಕ್ಕೆ ಪ್ರೋತ್ಸಾಹವನ್ನು ನೀಡ್ತಾರೆ. ಬಹುಶಃ ಎಷ್ಟು ವಿದ್ಯಾರ್ಥಿ ನಿಲಯಗಳನ್ನು ತೆರೆದಿದ್ದಾರೆ ಅನ್ನೋದನ್ನು ನಾವು ಅವರ ಇದರಲ್ಲಿ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ. ಜೊತೆಗೆ ಕೇವಲ ಅವರು ಒಕ್ಕಲಿಗರಿಗೆ ಪ್ರಮುಖ ನಾಯಕರಾಗಿರಲಿಲ್ಲ. ಬಹುಶಃ ಅವರ ಜೀವನ ಚರಿತ್ರೆಯನ್ನು ನೋಡಿದರೆ ಗೊತ್ತಾಗುತ್ತೆ. ಆದಿ ಕರ್ನಾಟಕದವರಿಗೆ, ಆದಿ ದ್ರಾವಿಡಿಗರಿಗೆ ಸಂಘಗಳನ್ನು ಸ್ಥಾಪಿಸಿಕೊಡ್ತಾರೆ. ಏಕೆಂದರೆ ಅತ್ಯಂತ ತುಳಿತಕ್ಕೆ ಒಳಪಟ್ಟ ಜನಾಂಗವನ್ನು ನಾವೇನಾದರೂ ಒಂದು ಬದಲಾವಣೆ ಮಾಡಬೇಕು, ಒಂದು ಪರಿವರ್ತನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸಂಘಗಳನ್ನು ರಚನೆ ಮಾಡಿ ಅವರಿಗೆ ಹೆಚ್ಚು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಅದು ಇತಿಹಾಸದ ಪುಟಗಳಲ್ಲಿ ನಾವು ನೋಡಿದಾಗ ಅವರು ಎಲ್ಲ ವರ್ಗದ, ಶೋಷಿಸಲ್ಪಟ್ಟಂಥ ಯಾವ್ಯಾವ ವರ್ಗ ಇದೆ ಆ ಎಲ್ಲ ವರ್ಗದವರಿಗೆ ಒಂದು ಆಶ್ರಯವನ್ನು ನೀಡ್ತಾ ಹೋಗ್ತಾರೆ. ನೀವು ನೋಡ್ಬೋದು ಅವರ ವಿದ್ಯಾರ್ಥಿ ನಿಲಯಗಳಲ್ಲಿ ಎಲ್ಲ ವರ್ಗದವರು, ಹೆಸರು ಒಕ್ಕಲಿಗದು ಅಂತಿದ್ರು ಕೂಡ ಬೇರೆ ವರ್ಗದವರಿಗೂ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಓದಲಿಕ್ಕೆ, ಅಲ್ಲಿ ವಾಸ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಅಂದರೆ ಅಲ್ಲಿ ಯಾವುದೇ ವಿಧವಾದ ಜಾತಿಯನ್ನು ಪರಿಗಣಿಸದೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಅಂದರೆ ಕೆ ಎಚ್ ರಾಮಯ್ಯನವರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಅಂದರೆ ಅವರು ಹೇಳೋದು ಇಷ್ಟೇ, ಯಾವ ಶೋಷಿಸಲ್ಪಟ್ಟಂಥ ಎಲ್ಲ ವರ್ಗದ ಜನರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅನ್ನುವ ಒಂದು ಉದ್ದಿಮೆ, ಅವ್ರದ್ದು ಬುದ್ಧಿವಂತಿಕೆಯನ್ನು ನಾವು ನೋಡಿದಾಗ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಅವರು ಈ ಸಹಕಾರ ಕ್ಷೇತ್ರ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ಟಡಿ ಮಾಡ್ತಾ ಹೋಗ್ತಾರೆ. ಬಹುಶಃ ಅವರು ಅಲ್ಲಲ್ಲೇ ಸಭೆಗಳನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಉತ್ತೇಜನ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ಕೆ ಎಚ್ ರಾಮಯ್ಯನವರು ನಡೆಸಿದಂಥ ಸಭೆಗಳಿಗೆ ಉತ್ತೇಜಿತರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಲ್ಲಲ್ಲೇ ಸಭೆಗಳನ್ನ ಮಾಡ್ತಾ ಇದ್ರಂತೆ, ಮಾಹಿತಿಗಳನ್ನು ತಗೊಳ್ತಾ ಇದ್ರಂತೆ. ಎಲ್ಲೆಲ್ಲಿ ಕೆರೆಗಳನ್ನ ಕಟ್ಟಿಸಬೇಕು, ಕಟ್ಟೆಗಳನ್ನ ಕಟ್ಟಿಸಬೇಕು, ಎಲ್ಲಿ ಯಾವುದನ್ನು ಶಿಕ್ಷಣ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ನಾವು ಶಾಲೆಗಳನ್ನು ತೆರಿಬೇಕು ಅನ್ನೋದು ಕೆ ಎಚ್ ರಾಮಯ್ಯನವರು ಸ್ಟಡಿ ಮಾಡ್ತಾ ಇದ್ರಂತೆ. ಹಳ್ಳಿಗೆ ಹೋಗಿ, ಬಹುಶಃ ಯಾರೂ ಕೂಡ ಆ ಕೆಲಸವನ್ನು ಮಾಡೋದಿಲ್ಲ ಇವತ್ತಿನ ಅಧಿಕಾರಿಗಳು. ಹಳ್ಳಿಯಲ್ಲಿ ಜನರಿಗೆ ಏನು ಬೇಕಾಗಿದೆ ಅಂತ ಅಲ್ಲಿಂದ ತಿಳ್ಕೊಂಡು ಬಂದು ಮಹಾರಾಜರಿಗೆ ತಿಳಿಸಿ ಅಲ್ಲಿ ಕೆಲಸವನ್ನು ಮಾಡಿಸ್ತಾ ಇದ್ರಂತೆ. ಬಹುಶಃ ಇಂತಹ ಅಪರೂಪದ ವ್ಯಕ್ತಿಯನ್ನು ನಾವು ಇಲ್ಲಿ ನೆನ್ಕೊಳ್ತಾ ಇದ್ದೀವಿ. 1933ರಲ್ಲಿ ಅವರ ಆಕಸ್ಮಿಕ ಹೃದಯಾಘಾತದಿಂದ ಅವರು ನಿಧನವನ್ನು ಹೊಂದ್ತಾರೆ.
ಬಹುಶಃ ಹೆಚ್ಚು ಕಾಲ ಇದ್ದರೆ ಇನ್ನೂ ಹೆಚ್ಚು ಹೆಚ್ಚು ಸೇವೆ ಸಲ್ಲಿಸ್ತಾ ಇತ್ತು ಅಂತ ಕಾಣ್ತದೆ. ಹಾಗಾಗಿ KH ರಾಮಯ್ಯನಂತೆಯವರು ಸಾಕಷ್ಟು ಜನ ಒಕ್ಕಲಿಗರು ಕರ್ನಾಟಕದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಬದುಕ್ತಾರೆ, ಸಾಯ್ತಾರೆ. ಆದರೆ ಅವರು ಮಾಡಿದಂಥ ಹೆಜ್ಜೆಯ ಗುರುತುಗಳು ನಮ್ಮ ಮುಂದೆ ಇರ್ತವೆ. ಅವುಗಳನ್ನು ನಾವು ಶಾಶ್ವತವಾಗಿ ನೋಡಬೇಕು. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟಿಸಿದರು, ಅವರ ಹೆಜ್ಜೆಯ ಗುರುತನ್ನು ಬಿಟ್ಟು ಹೋದರು. SN ಕೃಷ್ಣ ಅವರು ಸುವರ್ಣಸೌಧವನ್ನು ಕಟ್ಟಿಸಿದರು, ಅವರ ಹೆಜ್ಜೆಯ ಗುರುತನ್ನು ಬಿಟ್ಟು ಹೋದರು. ಬೆಳಗಾಂನಲ್ಲಿ ಇರ್ತಕ್ಕಂಥ ವಿಧಾನಸೌಧವನ್ನು ಮಾನ್ಯ ಕುಮಾರಸ್ವಾಮಿಯವರು ಕಟ್ಟಿಸಿದರು, ಅವರ ಹೆಜ್ಜೆಯ ಗುರುತನ್ನು ಅಲ್ಲಿ ಇಟ್ಟಿದ್ದಾರೆ. ಹಾಗೆಯೇ ಕರ್ನಾಟಕದಿಂದ ನಾವು ಡೆಲ್ಲಿಯವರೆಗೆ ಹೋಗಿ ಪ್ರಧಾನಮಂತ್ರಿಯಾಗಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದಾರೆ, ಅವರ ಹೆಜ್ಜೆಯ ಗುರುತುಗಳನ್ನು ಬಿಟ್ಟಿದ್ದಾರೆ. ಹೀಗೆ ಒಕ್ಕಲಿಗರು ಸಾಕಷ್ಟು ಸೇವೆಯನ್ನು ಕೊಡುಗೆಯನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ KH ರಾಮಯ್ಯನವರು ಅಡಿಪಾಯ ಆಗಿದ್ದಾರೆ. ಅಂತಹ ವ್ಯಕ್ತಿಗಳನ್ನು ಇಂಥ ಸಂದರ್ಭಗಳಲ್ಲಿ ಪ್ರತಿನಿತ್ಯ ನಾವು ನೆನ್ಕೊಳ್ತಾ ಹೋದರೆ ಇತರರಿಗೆ ಮಾದರಿಯಾಗಿ ಇನ್ನಷ್ಟು ಒಳ್ಳೆಯ ಕೆಲಸಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಕಾಸಶ್ರೀ ಪ್ರಶಸ್ತಿ ಹಾಗೂ ವಿಕಾಸಶ್ರೀ ಪ್ರಶಸ್ತಿನ ಪ್ರದಾನ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಥಮವಾಗಿ ಬಾಲ ವಿಕಾಸಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥವರು ವರ್ಷಿಣಿ. ರೈಫಲ್ ಶೂಟರ್ ಆಗಿ ತುಂಬ ಪ್ರತಿಭಾನ್ವಿತೆ, ಹಲವಾರು ಪ್ರಶಸ್ತಿನ ತಗೊಂಡಿದ್ದಾರೆ. ಕೌಸ್ತುಭ್ ತೇಜ್ ಕುಮಾರ್ ಅವರು, ಇವರಿಗೂ ಸಹ ಬಾಲ ವಿಕಾಸಶ್ರೀ ಪ್ರಶಸ್ತಿ ಲಭಿಸಿದೆ. ನಂತರ ಕುಮಾರಿ ವರ್ಷಾ ಎಂ, ಇವರು ಸಾಹಿತಿಗಳು, ಬಾಲ ಸಾಹಿತಿಯಾಗಿರುವುದರಿಂದ ಇವರಿಗೂ ಸಹ ಸನ್ಮಾನಿಸಲಾಗುತ್ತಿದೆ. ಪ್ರಥಮ್ ಗೌಡ KM ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿದ್ದಾರೆ, ಜೊತೆಗೆ ಚಿತ್ರ ಕಲಾವಿದರು ಕೂಡ. ನಿಶಾ P ಗೌಡ ಬಹುಮುಖ ಪ್ರತಿಭೆ, ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರಿಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ಅಭಿನಂದಿಸುತ್ತೇವೆ. ರಾಜ್ಯ ಒಕ್ಕಲಿಗರ ಸಂಘದ ಸಂಸ್ಥಾಪಕರಲ್ಲಿ ಒಬ್ಬರಾದಂತಹ ಮತ್ತು ಆದಿಚುಂಚನಗಿರಿ ಮಠವನ್ನು ಉಳಿಸಿದ ಪ್ರಮುಖರಲ್ಲಿ ಒಬ್ಬರಾದಂತಹ ದಿವಂಗತ KH ರಾಮಯ್ಯನವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಮಾಡುತ್ತಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಬಾಲ ಪ್ರತಿಭೆಗಳು ಇವರನ್ನು ಪ್ರೀತಿಯಿಂದ ಪುರಸ್ಕರಿಸಲಾಗುತ್ತದೆ. ವಿಕಾಸ ವೇದಿಕೆಯಲ್ಲಿ ನಮಗೆ ಈಗಾಗಲೇ ಅನೇಕ ಬಾರಿ ಇಲ್ಲೇ ಕೂಡ ನನಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಕಾರಣ ಅಂದರೆ ನಾನು ಇಂಟರ್ನ್ಯಾಷನಲ್ ಅಥ್ಲೆಟಿಕ್ಸು ಅಂದರೆ ಅಂತಾರಾಷ್ಟ್ರೀಯದಲ್ಲಿ ಕ್ರೀಡಾಕೂಟದಲ್ಲಿ ನಾನು ಭಾಳ ಅಚೀವ್ ಕೂಡ ಮಾಡಿದ್ದೀನಿ. ಅದನ್ನು ನೋಡಿ ನಮ್ಮ ಜನಾಂಗದಲ್ಲಿ ಇವರು ಕೂಡ ಇಂಥವರು ಒಬ್ಬರು ಇದ್ದಾರಲ್ಲ, ಇವ್ರಿಗೂ ಕೂಡ ನಮಗೆ ಸ್ಫೂರ್ತಿಯಾಗಲಿ, ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಲಿ ಅಂತ ಹೇಳಿ ಇವರು ನನಗೆ ಪ್ರಶಸ್ತಿಯನ್ನು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈಗ ನನಗೆ 77 ವರ್ಷ ನಡೀತಾ ಇದೆ. ಇದರ ಕೂಡ ಇಷ್ಟು ವಯಸ್ಸಿನಲ್ಲೂ ಕೂಡ ಸಿಂಗಾಪುರದಲ್ಲಿ ಮತ್ತು ಆಸ್ಟ್ರೇಲಿಯಾದಲ್ಲಿ
ನಾನು ಪ್ರಶಸ್ತಿಯನ್ನು ಪಡೆದಿದ್ದೀನಿ. ಫೀಲ್ಡ್ ಅಟ್ಲೀಟ್ ರನ್ನಿಂಗು. 100 ಮೀಟರ್ಸ್ ಮತ್ತು 200 ಮೀಟರ್ಸಲ್ಲಿ ಸ್ಪ್ರಿಂಟರ್ ನಾನು. ಓಕೆ, ನೈಸ್. ಶಿಷ್ಯರು ಮತ್ತು ನನ್ನ ತಂದೆ ತಾಯಿಯವರು ಮತ್ತು ನಮ್ಮ ಫ್ರೆಂಡ್ಸ್ಗಳು ನನಗೆ ಎಂಕರೇಜ್ ಕೊಟ್ಟು ನನಗೆ ಮುಂದೆ. ನಮಸ್ತೆ, ಹೆಸರು ವರ್ಷಿಣಿ ಎಸ್. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದಕ್ಕೋಸ್ಕರ ನಿನಗೆ ಪ್ರಶಸ್ತಿಯನ್ನು ಕೊಟ್ಟರು? ನಾನು ರೈಫಲ್ ಶೂಟಿಂಗಲ್ಲಿ ಈಗ ರಾಷ್ಟ್ರ ಮಟ್ಟ ಮುಗಿಸಿದ್ದೀನಿ. ಈಗ ನಾನಿದ್ದೀನಿ, ಅದಕ್ಕೇನೆ ಇಲ್ಲಿ ಅವಾರ್ಡಿಂಗ್ ಸೆರೆಮನಿ ಮಾಡಿದ್ರು. ಸೊ ನಿಮ್ಮ ವಯಸ್ಸು ಎಷ್ಟು? ನಂದು 15 ಇಯರ್ಸ್. 15 ಇಯರ್ಸ್. ಸೊ 15 ಇಯರ್ಸ್ಗೆ ರಾಷ್ಟ್ರ ಮಟ್ಟದಲ್ಲಿ ನೀವು ರೈಫಲ್ ಶೂಟಿಂಗ್ನಲ್ಲಿ ಗುರುತಿಸ್ಕೊಂಡಿದ್ದೀರಿ. ಹಾಂ, ಸೊ ಏನೇನು ಮಾಡಿದಿರಿ ಇವತ್ತಿಗೂ? ನಿಮ್ಮ ಅನುಭವ ಹೇಳಿ, ನಿಮ್ಮ ಒಂದು ಸ್ಪೋರ್ಟ್ಸ್ ಫೀಲ್ಡಲ್ಲಿ. ಆ್ಯಕ್ಚುಲಿ ನಾವು ಸೋತಿ ಮತ್ತೆ ಗೆಲ್ಲಬೇಕು ಅನ್ನೋದು ಇದು ಗೇಮ್ ತೋರಿಸುತ್ತೆ. ಆ್ಯಕ್ಚುಲಿ ಇದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಇಂಟ್ರೆಸ್ಟ್ ಬಂದಿದ್ದು ತಾತ ಮತ್ತು ಪಪ್ಪ ಸಪೋರ್ಟ್ ಮಾಡಿದ್ದರಿಂದ. ಮತ್ತು ಇದು ಫುಲ್ಲು ಇಂಟ್ರೆಸ್ಟ್ ಬಂದಿದ್ದು ಸ್ಕೂಲಲ್ಲಿ ಒಂದಿನ ಡೆಮೋ ಕೊಟ್ಟಿದ್ದರಿಂದ. ಸ್ಕೂಲು ಶಾಂತಲಾ ವಿದ್ಯಾಪೀಠ, ಸಿದ್ಧಾರ್ಥ ಲೇಔಟಲ್ಲಿ. ಅಲ್ಲಿ ಸೆಕ್ರೆಟ್ರಿ ಸರ್ ಆದವರು ಈ ಸ್ಪೋರ್ಟ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟಿಂದ ಅದನ್ನು ಡೆಮೋ ಕ್ಲಾಸ್ ಮಾಡಿದ್ರು. ನಾನು ಡೆಮೋ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಮಾಡಿದೆ. ತುಂಬ ಚೆನ್ನಾಗಿ ಮಾಡಿದ್ದರಿಂದ ಸರ್ರು ಅಲ್ಲಿ ಎಲ್ಲರೂ ಫುಲ್ ನನ್ನ ಬ್ಯಾಕಪ್ ಮಾಡಿದ್ರು. ಅದಕ್ಕೇನೆ ನಾನು ಇನ್ನೂ ಮಾಡಬೇಕು ಇದರಲ್ಲಿ, ಇಷ್ಟು ಚೆನ್ನಾಗಿ ಮಾಡೋಳು ಏನಕ್ಕೆ ನಾನು ಇನ್ನೂ ಕಾಂಪಿಟೇಷನ್ ಎಲ್ಲ ಅಟೆಂಡ್ ಮಾಡಿ ನಾನು ರೆಕಗ್ನೈಸ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಆಮೇಲೆ ಅದೇ ರೀಸನ್ಗೆ ಮತ್ತು ತಾತ ಮತ್ತು ಪಪ್ಪ ಎಲ್ಲ ಪೇರೆಂಟ್ಸು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದಕ್ಕೇನೆ ಇದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬಂದು ಇಷ್ಟು ಮಟ್ಟಿಗೆ ಬೆಳೆದಿದ್ದೀನಿ. ಸೊ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸು ಎಷ್ಟು ವರ್ಷದಿಂದ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ? ನಾನು ಆ್ಯಕ್ಚುಲಿ ಈಗ ಬರೀ 1 ಇಯರ್ ಆಗಿರೋದು ಕರೆಕ್ಟಾಗಿ. ಸೊ 1 ಇಯರಲ್ಲಿ ಇಷ್ಟು ಕಾಂಪಿಟೇಷನ್ ಕ್ಲಿಯರ್ ಮಾಡಿದ್ದೀನಿ. ಇನ್ನೂ ಜಾಸ್ತಿ ಕಾಂಪಿಟೇಷನನ್ನು ಕ್ಲಿಯರ್ ಮಾಡಿದ್ದೀರಿ? ನಾನು ಡಿಸ್ಟಿಕ್ ಹಾಸನಲ್ಲಿ ಮಾಡಿದ್ದೀನಿ. ಆಮೇಲೆ ಸ್ಟೇಟ್ಸ್ 3 ಸತಿ ಮಾಡಿದ್ದೀನಿ, ಅದರಲ್ಲಿ ಗೋಲ್ಡ್ ಮತ್ತು ಸಿಲ್ವರ್. ಸೊ ಈಗ ಲಾಸ್ಟ್ ಇಯರ್ ಸ್ಟೇಟ್ಸು ಮತ್ತು ನಾನು ನನ್ನ ಸಿಲಬಸ್ ಶಾಂತಲಾ ವಿದ್ಯಾಪೀಠ ಸಿಲಬಸ್ ICSEನ ರೆಪ್ರೆಸೆಂಟ್ ಮಾಡಿ ಅದರಲ್ಲೂ ಕೂಡ ಸಿಲ್ವರ್ ಮೆಡಲ್ನ ಇದು ಮಾಡಿದೆ. ಸೊ ಈಗ ಉತ್ತರ ಪ್ರದೇಶಲ್ಲಿ ನ್ಯಾಷನಲ್ಸ್ ಇದೆ ನೆಕ್ಸ್ಟು. ಸೊ ಅದರಲ್ಲೂ ಕೂಡ ನನ್ನ ಸ್ಕೂಲ್ನ ರೆಪ್ರೆಸೆಂಟ್ ಮಾಡಿದ್ರೆ ಹೋಲ್ ಸಿಲಬಸ್ ICSEನ ನಾನು ರೆಪ್ರೆಸೆಂಟ್ ಮಾಡೋ ಒಂದು ಅವಕಾಶ ಸಿಗುತ್ತೆ ನನಗೆ. ಸೊ ಅದಕ್ಕೆ ನಾನು ಜಾಸ್ತಿ ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಿ ನಮ್ಮ ICSE ಸಿಲಬಸ್ಗೆ ಒಂದು ಗೋಲ್ಡ್ ಮೆಡಲ್ ಮೈಸೂರನ್ನ ರೆಕಗ್ನೈಸ್ ಮಾಡ್ತೀನಿ ಅಂತ ಉತ್ತರ ಪ್ರದೇಶಲ್ಲಿ ಒಂದು ಒಳ್ಳೆ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಒಂದು ಅಕಾಡೆಮಿಕ್ಸು ಮತ್ತು ಸ್ಪೋರ್ಟ್ಸು ಎರಡೂ ಕೂಡ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಹಾಂ, ಥ್ಯಾಂಕ್ ಯು. ಈ ಒಂದು ಸಾಧನೆ ಒಂದು ಶಿಕ್ಷಣ ರಂಗದಲ್ಲೂ ಸಾಧನೆ ಇದೆ, ಹಾಗೂ ಒಂದು ಕ್ರೀಡಾ ರಂಗದಲ್ಲೂ ಸಾಧನೆ ಇದೆ. ಹೇಗನ್ನಿಸ್ತಾ ಇದೆ ಸರ್? ನನಗೇನಂತ ಅಂದರೆ, ನನ್ನ ಮಗಳು ಫಸ್ಟ್ 1ನೇ ಕ್ಲಾಸ್ LKG UKGಯಿಂದ ಶಾಂತಲಾ ವಿದ್ಯಾಪೀಠದಲ್ಲೇ ಓದಿಸಿದ್ದು. ಬಟ್ಟು 8thವರೆಗೂ 9th ಬರುಗಂಟು 8th ಯಾವುದೇ ಸ್ಪೋರ್ಟ್ಸ್ ಬಗ್ಗೆ ನನ್ನ ಮಗಳು ಆಸಕ್ತಿ ಪಟ್ಟಿರಲಿಲ್ಲ. ನಾನು ಇದ್ದಕ್ಕಿದ್ದಂಗೆ ಊರಿಂದ ಬಂದು ಮನೇಲಿ ಕೂತಿದ್ದೆ. ಪಾಪ ನಾನು ರೈಫಲ್ ಶೂಟಿಂಗ್ ಸೇರ್ಕೊತೀನಿ ಅಂದು. ಏನು ಮಗಳೇ, ನೀನು ಈ ಏಜಲ್ಲಿ ನೀನು ನಿಜವಲ್ವ ರೈಫಲ್ ಎತ್ತೀಯಾ ಅಂತಂದೆ. ಇಲ್ಲ ಪಾಪ, ನಾನು ಮಾಡೇ ಮಾಡ್ತೀನಿ, ಸಾಧನೆ ಮಾಡ್ತೀರಾ. ಆಯಿತು ಮನೆ, ನಿನ್ನ ಆಸೆ ಯಾಕೆ, ನೀ ಹೆಂಗೆ ಮಾಡ್ತೀಯ ಹಂಗೆ ಮಾಡು ಅಂದೆ. ಸರಿ ಆಯಿತು ಅಂದ್ಬಿಟ್ಟು ಸೇರ್ಕೊಂಡು ಇವಳು ಎಲ್ಲ ಓದುತ್ತವೆಲ್ಲ ಚೆನ್ನಾಗಿಯೇ ಹೊಡ್ಕೊಂಡು ಬಂದಿದ್ದಾಳೆ. ಬಟ್ ಈಗಲೂ ಮೊನ್ನೆ ಈಗ ಒಂದು ವಾರ 15 ದಿವಸದಲ್ಲಿ ಕೊಡಗು ಕರ್ಕೋಗಿದ್ರು. ಅಲ್ಲಿ ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಏಕೆಂದರೆ ನಮ್ಮಂಥ ರೈತರ ಮಕ್ಕಳು ಅಲ್ಲಿ ಸಾಧನೆ ಮಾಡಿ ಅಲ್ಲಿ ಹೋದಾಗ ಆ ಕೂರ್ಗಲ್ಲಿ ನೋಡಿದಾಗ ನಾವೇ, ನನ್ನ ಮಗಳೇ ಚಿಕ್ಕವಳು, ಆದರೂ ರೈತರ ಮಗಳು ಅಂದರೆ ನನಗೆ ಬೇಜಾರಾಯಿತು. ಅಲ್ಲಿ ಬರ್ತಿರೋರು ಡಾಕ್ಟ್ರು, ಇಂಜಿನಿಯರು ಎಲ್ಲ IAS ಅಧಿಕಾರಿ ಮಕ್ಕಳೇ. ಅವ್ರ ಕಾರ್ ಏನು ಕೇಳ್ತೀರಾ, ಅವ್ರು ಏನು ನೋಡ್ತೀರಾ. ಆದರೆ ನಮ್ಮ ಬಡ ರೈತರ ಮಗಳು ಅಂದರೆ ನನ್ನ ಮಗಳು ಒಬ್ಬಳೇ. ನನ್ನ ಮಗಳು ಸಾಧನೆ ಮಾಡಿ ಅವಳು ನಿಂತು ಮುಂದೆ ನನಗೊಂದು ಒಳ್ಳೆಯ ಹೆಸರು ತಂದು ಕೊಡ್ತಾರೆ ಅಂತ ನನ್ನ ಮಗಳ ಮೇಲೆ ನಂಬಿಕೆ ಇದೆ ಸರ್. ಸೊ ಹೀಗೆ ಪ್ರೋತ್ಸಾಹವನ್ನು ನೀಡ್ತಾ ಇರಿ. ನಿಮ್ಮ ಮಗಳನ್ನ ಇನ್ನೂ ಹೆಚ್ಚಿನ ಒಂದು ಸ್ಥಾನದಲ್ಲಿ ನಾವು ನೋಡಬೇಕು ಅಂತ ಬಯಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. BR ಕನ್ನಡ ಮಾಧ್ಯಮ ಅದಕ್ಕೆ ನನ್ನ ಒಂದು ನಮಸ್ಕಾರಗಳನ್ನ ಹೇಳ್ತಾ, ಈ ಒಕ್ಕಲಿಗರ ವೇದಿಕೆ ಏನಿದೆ ಅದು ನಮ್ಮಂಥ ವಿಕಲಚೇತನರು ಹಾಗೂ ಸಮಾಜದಲ್ಲಿ ಸಹಾಯ ಮಾಡ್ತಕ್ಕಂಥ ಹಲವಾರು ಜನರನ್ನು ಗುರುತಿಸಿ ಈ ಥರ ಸನ್ಮಾನ ಮತ್ತು ಪ್ರಶಸ್ತಿಗಳನ್ನ ನೀಡ್ತಾರೆ. ಅದು ನನಗೆ ಕೂಡ ಗೊತ್ತಾಯಿತು. ಆವಾಗ ಆ ವೇದಿಕೆ ಅವ್ರಿಗೆ ತಿಳಿಸಿದಾಗ ಕರ್ಕೊಂಬನ್ನಿ, ಮತ್ತು ಅವರು ಅದಕ್ಕೆ ಪ್ರಶಸ್ತಿಗೆ ಅರ್ಹರೇ ಇಲ್ವೇ ಅಂತ ತಿಳ್ಕೊಂಡು ನಾವು ಇದು ಮಾಡ್ತೀವಿ. ಎಲ್ಲರಿಗೂ ಇದು ಮಾಡೋದಕ್ಕಾಗಲ್ಲ, ಎಲ್ಲರಿಗೂ ಪ್ರಶಸ್ತಿ ಪ್ರದಾನ ಮಾಡೋದಕ್ಕಾಗಲ್ಲ. ಆ ಒಂದು ಪ್ರಶಸ್ತಿಗೆ ಅವರು ಅರ್ಹರಾಗಿದ್ದರು ಮಾತ್ರ ಕೊಡ್ತೀವಿ ಅಂತ ಹೇಳಿದರು.
ಆದ್ದರಿಂದ ಒಂದು 4 ಜನದ್ದು ನಾನು ಹೆಸರನ್ನು ಸೂಚಿಸಿದೆ. ಆ 4 ಜನ ಕೂಡ ಅರ್ಹರಿದ್ದರು. ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲು ಅನುವಾಯಿತು. ಇದಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರ ಮಾಧ್ಯಮದವ್ರಿಗೆ ಈ ಪರವಾಗಿ ನನ್ನ ವಂದನೆಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು. ಇವತ್ತು ತುಂಬಾ ನನ್ನ ಇಲ್ಲಿ ಆಹ್ವಾನ ಮಾಡಿ ನನಗೆ ಅತಿಥಿ ದೇವೋಭವ ಮತ್ತು ಮುಖ್ಯ ಅತಿಥಿ ರೂಪದಲ್ಲಿ ನನಗೆ ಇಲ್ಲಿ ತುಂಬ ನಮ್ಮ ಯಮುನಾ ಮೇಡಮ್ ನನಗೆ ಸನ್ಮಾನ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನನ್ನ ಯಾವ ಜನ್ಮದ ಪುಣ್ಯದ ಫಲವೋ ಗೊತ್ತಿಲ್ಲ, ನಮ್ಮ ಗೋಪಾಲಣ್ಣ ಅವ್ರ ಜೊತೆ ಮೆಡಿಕಲ್ ಗೋಪಾಲಣ್ಣ ಅವ್ರ ಜೊತೆ ತುಂಬಾ ಹಲವು ವರ್ಷದಿಂದ ನನ್ನ ಮೇಲೆ ಆಶೀರ್ವಾದ ಇದೆ. ಮತ್ತು ನಮ್ಮ ಅಧ್ಯಕ್ಷರು ಈ ಒಂದು ಕನ್ನಡ ಉಳಿಬೇಕು ಬೆಳಿಬೇಕು ಅಂತ ಹೇಳಿದ್ರೆ ಇಂಥವರು ನಮಗೆ ಈ ತುಂಬಾ ಅವಶ್ಯಕತೆ. ಯಾಕೆಂದರೆ ಕನ್ನಡದ ಬಗ್ಗೆ ತುಂಬ ಅಪಾರವಾದ ಗೌರವ ಮತ್ತು ಕನ್ನಡ ಪರ ಎಲ್ಲ ಥರದಲ್ಲಿ ಇವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ ಇವ್ರಿಗೆ ಮತ್ತು ಇವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಮತ್ತು ಇವತ್ತಿನ ಕಾರ್ಯಕ್ರಮ ಸಮಾರೋಪದಲ್ಲಿ ತುಂಬಾ ಎಲ್ಲರಿಗೂ ಅಚ್ಚುಕಟ್ಟಾಗಿ ಎಲ್ಲ ಯಾವ ಜಾಗದಲ್ಲಿ ಏನೇನು ಅವರು ಸೇವೆ ಸಲ್ಲಿಸಿದ್ದಾರೆ ಅವ್ರಿಗೆಲ್ಲ ಒಳ್ಳೆ ರೀತಿಯ ಒಂದು ಇನ್ನೂ ಸೇವೆ ಮಾಡಲಿ, ಇನ್ನೂ ಅವರ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ನನಗೂ ಕೂಡ ಇಲ್ಲಿ ಕರೆದು ಇಲ್ಲಿ ನನಗೆ ಒಂದು ಅತಿಥಿ ರೂಪದಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲರೂ. ಅವ್ರಿಗೆಲ್ಲ ನಮ್ಮ ರೈತ ಬಾಂಧವರಿಗೆ, ಅಣ್ಣ ತಮ್ಮಂದಿರಿಗೆ ಮತ್ತು ಒಕ್ಕಲಿಗ ಸಮಾಜದ ಎಲ್ಲ ಬಂಧು ಬಾಂಧವರಿಗೆ ನಾನು ತುಂಬ ಕೃತಜ್ಞತೆ ಅರ್ಪಿಸ್ತೀನಿ. ನಾನು ಬನ್ನೂರಿಂದ ಮಹೇಂದರ್ ಸಿಂಗ್ ಕಾಳಪ್ಪ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಗೆಳೆಯರೇ, ಈ ದಿವಸ ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ ಅಪರೂಪದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಮತಿ ಯಮುನಾ ಮೇಡಮ್ನವರು 15 ವಸಂತಗಳನ್ನು ಪೂರೈಸಿದ್ದಾರೆ. ಒಬ್ಬರು ಹೆಣ್ಣುಮಗಳು 15 ವಸಂತಗಳನ್ನು ಪೂರೈಸಿ ನಿತ್ಯ ನಿರಂತರವಾಗಿ ಸಾಧಕರನ್ನು ಗುರುಸುವುದರ ಮೂಲಕ, ಅದರಲ್ಲೂ ಭಾಳ ಯುವತಿಯರನ್ನು ಗುರುಸುವುದರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೊಂದು ಅಪರೂಪದ ಕ್ಷಣ. ಹಾಗೆ ರಾಮಯ್ಯನವರು, KH ರಾಮಯ್ಯನವರು ನಾಲ್ವಡಿಯವರ ಕಾಲದಲ್ಲಿ ಅವರಿಗೆ ಮಾರ್ಗದರ್ಶಕರಾಗಿದ್ದವರು. ಅವರು ಬಹುಶಃ ಇಲ್ಲಿ ಒಂದು ಹಾಸ್ಟೆಲನ್ನು ತೆರೆದೇ ಇದ್ದಿದ್ದರೆ ಗ್ರಾಮಾಂತರದ ಬುದ್ಧಿಜೀವಿಗಳು, ಶ್ರಮಿಕ ಜೀವಿಗಳು, ರೈತರು ಶಿಕ್ಷಣದಿಂದ ವಂಚಿತರಾಗ್ತಾಯಿದ್ರು. ದೊಡ್ಡ ಸಾಧನೆ ಅವ್ರದ್ದು ಆ ಕಾಲದಲ್ಲಿ. ಲಂಡನ್ನಲ್ಲಿ ಹೋಗಿ ಅವರು ಕಾನೂನು ವ್ಯಾಸಂಗವನ್ನು ಮಾಡಿ ಬಂದು ಇಲ್ಲಿ ನಿರಂತರವಾಗಿ ಮಹಾರಾಜರಿಗೆ ಅವರ ಜೊತೆಯಲ್ಲಿ ಇದ್ಕೊಂಡು ಎಲ್ಲ ಕೆಲಸಗಳನ್ನ ಅವರಿಗೆ ಸುಸೂತ್ರವಾಗಿ ಮಾಡಲಿಕ್ಕೆ ಸಹಕಾರವನ್ನು ನೀಡ್ತಿದ್ದಂಥವರು. ಹಾಗೆ ಯಶೋಧರಮ್ಮ ದಾಸಪ್ಪ ಅವರನ್ನು ನೆನೆಸುವ ಕೆಲಸ ಇಲ್ಲಾಗಿದೆ. ನಮ್ಮ ದೇಶದ ದೊಡ್ಡ ಪಿಡುಗು ಅಂತಂದರೆ ಜನಸಂಖ್ಯೆ ಮತ್ತು ಹೆಂಡ. ಇವೆರಡನ್ನು ಕಠಿಣವಾಗಿ ನಿಗ್ರಹ ಮಾಡಬೇಕು ಅಂತೇಳಿ ಭಾರಿ ಎದೆ ಮುಂದೆ ಮಾಡಿ ನಿಂತಂಥವರು ಯಶೋಧರಮ್ಮ ದಾಸಪ್ಪನವರು. ಬಹುಶಃ ವಿಶ್ವದ ಇತಿಹಾಸದಲ್ಲಿ ಈ ಹೆಂಡ ನಿಲ್ಲಿಸಿ ಅಂತ ಹೇಳೋದಕ್ಕೋಸ್ಕರ ರಾಜೀನಾಮೆ ಕೊಟ್ಟಂಥ ಏಕೈಕ ಮಂತ್ರಿ ಯಾರಾದರೂ ಇದ್ದರೆ ಅದು ಯಶೋಧರಮ್ಮ ದಾಸಪ್ಪನವರು. ಅವರ ಆದರ್ಶದ ಬದುಕು ವಿಶ್ವಕ್ಕೆ ಆದರ್ಶ. ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳಿಗೆ ಮಾತ್ರ ಅಲ್ಲ. ಹಾಗಾಗಿ ನೋಡಿ, ಇನ್ನೂ ನಾವು ಆ ಚಟದಿಂದ ಯುವಕರನ್ನು ಹಿಂದಕ್ಕೆ ಸರಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನೋಡ್ಲಿಕ್ಕೆ ಚೆಂದ ಕಾಣಿಸ್ತದೆ, ನಾನು ಬೇಸರ ಮಾಡ್ಕೊಳ್ಬಾರ್ದು. ಯಾಕೆಂದರೆ ನಾನು ಸಾಮಾನ್ಯವಾಗಿ ಕಾರ್ಯಕ್ರಮ ಬಿಟ್ಟು 12 ಗಂಟೆ ರಾತ್ರಿಗೆ ಮನೆಗೆ ಹೋಗ್ತೇನೆ. 12 ಗಂಟೆ ನಂತರ ಕೆಲವು ಬಾರ್ಗಳಲ್ಲಿ, ಕ್ಲಬ್ಗಳಲ್ಲಿ ಸಂಪೂರ್ಣ ಕಾರ್ಗಳು ನಿಂತಿರ್ತವೆ. ಅವರೆಲ್ಲ ಯಾವಾಗ ಮನೆಗೆ ಹೋಗ್ತಾರೆ, ಮಕ್ಕಳ ಜೊತೆ ಯಾವಾಗ ಮಾತಾಡ್ತಾರೆ, ಹೆಂಗಸ್ರ ಜೊತೆ ಯಾವಾಗ ಮಾತಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅದೇನೋ ಐಷಾರಾಮಿ ಬದುಕು ಅಂತ ತಿಳ್ಕೊಂಡು ಅದನ್ನು ಮಾಡ್ತಾಯಿದ್ದಾರೆ. ಅದು ಆಗಬಾರ್ದು. ಭಾಳ ಮುಖ್ಯವಾಗಿ ನನಗೆ ಅನಿಸಿದ ಪ್ರಕಾರ ಕರ್ನಾಟಕದಲ್ಲಿ ಈ ಹೆಂಡವನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಯಾವ ಅಗತ್ಯವೂ ಇಲ್ಲ. ಅದು ಔಷಧಿಯೂ ಅಲ್ಲ, ಆಹಾರವೂ ಅಲ್ಲ. ಅದನ್ನು ನಾವು ಹೆಚ್ಚು ಸೇವಿಸುವಂಥ ಪ್ರೇರಣೆ ಮಾಡ್ತಾಯಿದ್ವಿ. ಹೆಚ್ಚು ಹಣ